कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಕಂಸನ ಜನನದ ಬಗೆಗಿನ ಕಥೆಯನ್ನ ನಾವು ನೋಡಿದ್ದೇವೆ. ಕೊನೆಗೆ ಅವನು ಹೇಳ್ತಾ ಇದ್ದಾನೆ, ನಾವು ಯಾವ ಯಾದವರಿದ್ದಾರೋ, ಗೋಪಾಲಕರಿದ್ದಾರೋ ಎಲ್ಲರನ್ನ ಬೇರೆ ಬೇರೆ ದೇಶಗಳಿಂದ ಕರೆದುಕೊಂಡು ಬನ್ನಿ, ನನ್ನ ಹಂತಕನಾದವನು ಹುಟ್ಟಿದ್ದಾನೆ ಅಂತ ಯಾವ ಅಶರೀರವಾಣಿ ಹೇಳಿದೆಯೋ ತನ್ನ ಸುಳ್ಳಾಗಿಸಲಿಕ್ಕೆ ಅವರಿಬ್ಬರನ್ನು ನಾನು ಸಂಹಾರ ಮಾಡ್ತೇನೆ. ಎಲ್ಲರೂ ಅದನ್ನು ನೋಡ್ಲಿ, ನನಗೆ ಯಾವ ಯಾದವರಿಂದ ಗೋಪಾಲಕರಿಂದ ತೊಂದರೆ ಇಲ್ಲ ಅನ್ನೋದನ್ನ ನೋಡಿ ನನ್ನ ಮೇಲಿನ ದ್ವೇಷವನ್ನ ಇನ್ನಾದ್ರೂ ಕಡಿಮೆ ಮಾಡಿಕೊಂಡು ನನ್ನ ದಾಸ್ಯವನ್ನು ಪಡಿಲಿ. ನಮ್ಮ ದೇಶದಲ್ಲಿ ಯಾರ್ಯಾರಿದ್ದಾರೋ ಅವ್ರು ಎಲ್ಲರನ್ನ ಕರೀರಿ. ನನ್ನ ಪೌರುಷ ಏನಿದೆಯೋ ಆ ಪೌರುಷವನ್ನು ನನ್ನ ದೇಶದಲ್ಲಿರುವಂತಹ ಎಲ್ಲ ಜನರು ನೋಡ್ಲಿ. ಏನು ಪೌರುಷ ಇವನದ್ದು ಅಂತಂದ್ರೆ, 80 ವರ್ಷಗಳ ಬಾಲಕರಿಬ್ರು. ಆ ಬಾಲಕನ ಮೇಲೆ ಇವರು ಪ್ರತಾಪ ಒಂದು ಇಡೀ ಸೈನ್ಯ ಸಹಿತನಾಗಿ ಕಂಸನ ಪ್ರತಾಪ ಅಂದ್ರೆ ಆ ಕಾಲಕ್ಕಾಗಲೇ ರಾಮಕೃಷ್ಣರ ಹೆದರಿಕೆ ಯಾವ ಧೈರ್ಯಗೊಂಡಿತ್ತು ಅಂತ ಇದು ಸೂಚನೆ ಮಾಡುತ್ತೆ. ಅವನು ಹೇಳ್ತಾ ವಾಯ್ಸ್ ಕಟ್ ಆಗ್ತಿದೆ ಗುರುಗಳೇ. ಒಂದೇ ಈಗ ಸರಿ. ನನಗೆ ಅಹಿತರಾದವರು ಅಂತ ಯಾರಿದ್ದಾರೋ, ನನಗೆ ಅಹಿತರಾದಂತಹ ರಾಮಕೃಷ್ಣರಿಬ್ಬರನ್ನು ಕೂಡ ಇನ್ನೇನು ಚತುರ್ದಶಿ ಬರುವ ಸಮಯವಾಗಿದೆ. ಆ ಚತುರ್ದಶಿ ದಿವಸವೇನೆ ಅವನನ್ನ ಸಂಹಾರ ಮಾಡಬೇಕು. ಅಂದಿನ ದಿವಸ ಧನುರ್ಯಾಗವನ್ನ ಪ್ರಾರಂಭ ಮಾಡಿ, ಬಿಲ್ಲು ಹಬ್ಬ ಅಂತ ಕನ್ನಡದಲ್ಲಿ ಇದನ್ನ ಅಕ್ಷರಶಃ ಅನುವಾದ ಮಾಡೋದು ಅಂತ ಆದ್ರೆ ಬಿಲ್ಲು ಹಬ್ಬ. ರುದ್ರನಿಗೆ ನಾವು ನರಬಲಿಯನ್ನು ಕೊಡೋಣ. ಯಾರು ಆ ನರರು? ಬಲರಾಮ ಮತ್ತು ಕೃಷ್ಣ ಅಂತ ಇಷ್ಟೆಲ್ಲ ವಿಷಯಗಳನ್ನ ತನ್ನ ಮಂತ್ರಿಗಳಿಗೆ, ಈ ದುಷ್ಟರಾದಂತಹ ಮಾವುತನಿಗೆ, ಇವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ. ಇಷ್ಟಾದ ಮೇಲೆ ಈ ಎಲ್ಲ ಕೆಲಸ ಆಗ್ಬೇಕು ಅಂದ್ರೆ ಪ್ರಧಾನವಾಗಿ ಏನಾಗ್ಬೇಕು? ರಾಮಕೃಷ್ಣರು ಗೋಕುಲವನ್ನು ಬಿಟ್ಟು ಇಲ್ಲಿಗೆ ಬರ್ಬೇಕಲ್ಲ. ಕೃಷ್ಣ ತಾನು ಹುಟ್ಟಿದ ದಿವಸ ರಾತ್ರಿ 1 ಘಳಿಗೆಯಷ್ಟು ಕಾಲ ಮಾತ್ರ ಈ ಮಥುರಾ ಪಟ್ಟಣದಲ್ಲಿದ್ದವನು. ಆ ನಂತರದಲ್ಲಿ ಅವನು ಪೂರ್ತಿ ಬೆಳೆದಿದ್ದು ಗೋಕುಲದಲ್ಲಿಯೇ. ಮಥುರಾ ಪಟ್ಟಣದ ಮುಖವನ್ನೇ ನೋಡಿಲ್ಲ. ಅವರು ಎಲ್ಲ ಗೊಲ್ಲ ಬಾಲಕರು, ಗೋಪಾಲಕರು, ಗೋಪಿಯರು ಇವರ ಸಂಗಡದಲ್ಲೇ ಇದ್ದವನು.
ಪಟ್ಟಣದ ದರ್ಶನವನ್ನೂ ಮಾಡಿಲ್ಲ. ಅವನನ್ನು ಅಲ್ಲಿಂದ ಕರೆದುಕೊಂಡು ಬರ್ಬೇಕಲ್ಲ. ಯಾರು ಕರೆದುಕೊಂಡು ಬರ್ಲಿಕ್ಕೆ ಹೋಗ್ತಾರೆ? ರಾಕ್ಷಸರು ಅವರು ಇವರು ಯಾರನ್ನಾದ್ರೂ ಕಳಿಸ್ಬಿಟ್ಟಿವೆ ಅಂತಂದ್ರೆ ಬಡದೇ ಹಾಕ್ಬಿಡ್ತಾನೆ ಕೃಷ್ಣ ಅವ್ರ ಎಲ್ಲರನ್ನ. ಯಾರು ಅಲ್ಲಿಗೆ ಹೋದವರು ಬರೀ ಒನ್ ವೇ ಟಿಕೆಟ್ ಅಷ್ಟೇ, ವಾಪಸ್ ಅಲ್ಲಿಂದ ಬರೋ ಹಾಗೆ ಇಲ್ಲ. ಹಾಗಾಗಿ ಯಾರನ್ನ ನಾವು ಕಳಿಸ್ಬೇಕು ಅಂತ ಕಂಸನಿಗೆ ಆಲೋಚನೆ ಹುಡ್ತು. ಅದಕ್ಕೆ ಅಂತ ತನ್ನ ಬಳಿಯಲ್ಲಿಯೇ ಇದ್ದಂತಹ ಅಕ್ರೂರ ಅನ್ನುವ ಮಂತ್ರಿಯನ್ನ ಕರಿತಾ ಇದ್ದಾನೆ. ಇವನ ವಿಶೇಷ ಏನು ಅಂತಂದ್ರೆ, ಅಕ್ರೂರನಿಗೆ ಶ್ವಫಲ್ಕಜ ಅನ್ನುವ ಹೆಸರು ಇದೆ. ಶ್ವಫಲ್ಕ ಎಂಬ ಹೆಸರಿನವನಿಗೆ ಹುಟ್ಟಿದವನು. ಆದ್ರಿಂದಾಗಿ ಇವನಿಗೆ ಶ್ವಫಲ್ಕಜ, ಒಬ್ಬ ಗಂಧರ್ವನ ಅವತಾರ ಇವನು. ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ. ನಾವೆಲ್ಲ ಭಾಗವತದ ಸಮಾಪ್ತಿಯ ಪರ್ಯಂತ ಈ 10-11ನೇ ಸ್ಕಂದದಲ್ಲಿ ತುಂಬಾ ಪ್ರಧಾನವಾದಂತಹ ವ್ಯಕ್ತಿಗಳಲ್ಲಿ ಈ ಅಕ್ರೂರನು ಒಬ್ಬ. ಕಥೆಗಳು ಬರುವಂತಹ ವಿಷಯದಲ್ಲಿ ತುಂಬಾ ಪ್ರಧಾನವಾದ ಕಥೆಗಳು ಬರುವಂತಹ ವ್ಯಕ್ತಿಗಳಲ್ಲಿ ಅಕ್ರೂರನು ಒಬ್ಬ. ಇವನು ಈ ಎಲ್ಲರೂ ಕೂಡ ಯಾದವರು ಯಾರ್ಯಾರಿದ್ದಾರೋ ತಮ್ಮ ಪ್ರಾಣಕ್ಕೋಸ್ಕರವಾಗಿ, ಪ್ರಾಣದ ಮೇಲಿನ ಭಯದಿಂದಾಗಿ ಎಲ್ಲರೂ ಕಂಸನನ್ನು ಬಿಟ್ಟು ದೇಶ ದೇಶಗಳಿಗೆ ತೆರಳಿ ಬಿಟ್ಟಿದ್ರು. ಯಾರು ಈ ಮಥುರಾ ಪಟ್ಟಣದಲ್ಲಿ ಇರ್ಲೇ ಇಲ್ಲ. ಆದರೆ ಅಕ್ರೂರ ಮಾತ್ರ ಈ ಮಥುರಾ ಪಟ್ಟಣದಲ್ಲೇ ವಾಸವಾಗಿದ್ದ. ಅದು ಸಾಮಾನ್ಯವಾದಂತಹ ಇದು ಪದವಿ ಅಲ್ಲ, ಕಂಸನ ಮಂತ್ರಿಯಾಗಿದ್ದ. ಹಾಗೆ ಅಂತ ಅನ್ಕೊಂಡು ಕಂಸನಿಗೆ ಇವನು ಬಹಳ ಖಾಸ ಅಂತಲ್ಲ, ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ. ಕೃಷ್ಣನ ಭಕ್ತಿ ಅಪಾರವಾಗಿದೆ ಇವನಿಗೆ. ಅಷ್ಟು ಕೃಷ್ಣನ ಭಕ್ತಿ ಇದ್ರು ಯಾರಿಗೂ ಕಂಸನಿಗೆ ಗೊತ್ತಿತ್ತು ಇವನಿಗೆ ಕೃಷ್ಣನ ಭಕ್ತಿ ಸಿಕ್ಕಾಪಟ್ಟೆ ಇದೆ ಅಂತ ಗೊತ್ತಿತ್ತು, ದೇವರ ಮೇಲೆ ಭಕ್ತಿ ತುಂಬಾ ಇದೆ ಅಂತ ಗೊತ್ತಿತ್ತು. ಆದ್ರೆ ಈಗ ಅವನನ್ನು ಕರೆದುಕೊಂಡು ಬರ್ಬೇಕಲ್ವಾ. ತನ್ನ ಪಾಡಿಗೆ ತಾನು ಇರ್ತಾ ಇದ್ದ, ರಾಜನ ಕೆಲಸಗಳೇನಿರ್ತ ಆ ಕೆಲಸಗಳನ್ನು ಮಾಡ್ತಾ ಇದ್ದ ಅಂತ ಇವನನ್ನು ಮಂತ್ರಿ ಆಗಿರ್ಲಿಕ್ಕೆ ಅಂತ ಬಿಟ್ಟಿದ್ದ. ಯಾವ್ದಾದ್ರೂ ಒಂದು ಕಾರಣದಿಂದಾಗಿ ಇವನನ್ನ ಓಡಿಸ್ಬೇಕು, ಶಿಕ್ಷಿಸ್ಬೇಕು ಅಂತಂದ್ರೆ ಆ ತರದ ಯಾವ ಘಟನೆಗಳು ಸಿಕ್ಕಿಲ್ಲ. ಅಕ್ರೂರ ಒಬ್ಬ ಇವನ ಮಂತ್ರಿಯ ಮಂಡಲದಲ್ಲಿ ಇದ್ದ. ಇದು ಹೇಗೆ ಅಂತಂದ್ರೆ, ಅನಿವಾರ್ಯವಾದ ಸಂದರ್ಭದಲ್ಲಿ, ನಮ್ಮ ಭಾರತದ ಸ್ವಾತಂತ್ರ್ಯಕ್ಕಿಂತ ಮುಂಚಿನ ಸಂದರ್ಭದಲ್ಲಿ ಬ್ರಿಟಿಷರ ಬಳಿಯಲ್ಲೆಲ್ಲ ನಮ್ಮ ದೇಶದವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರ ಪರವಾಗಿ ಅವರ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರಲ್ಲ, ಹಾಗೆ ಅವ್ರ ಬಳಿಯಲ್ಲಿ ಕೆಲಸ ಮಾಡಬೇಕು ಅಂತ ಇಚ್ಛೆ ಅಲ್ಲ, ಆದ್ರೆ ಆಗಿನ ಸಂದರ್ಭದ ಒತ್ತಡಕ್ಕೆ ಬಿದ್ದು ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಹಾಗೆ. ಎಷ್ಟೋ ಜನರು ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ರು, ಎಷ್ಟೋ ಜನ ಇವರ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ದೇಶಾಂತರಗಳಿಗೆ ಹೋಗಿ ತಮ್ಮ ಪಾಡಿಗೆ ತಾವು ಎಲ್ಲೋ ಒಂದ್ ಕಡೆಯಲ್ಲಿ ಬಚ್ಚಿಟ್ಟುಕೊಂಡು ಬದುಕ್ತಾ ಇದ್ರು. ಕೆಲವೊಂದಿಷ್ಟು ಜನ ಅವರ ಜೊತೆಯಲ್ಲಿಯೇ ಸೇರಿ ಸರಿಯಾದ ಕಾಲ ಬರ್ಲಿ, ಇವ್ರಿಗೂ ಒಂದು ಕಾಲ ಬರುತ್ತೆ ಅಂತ ಅಂದ್ಕೊಂಡು ಅವರ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ಹಾಗೆಯೇ ಇವನು ಕೂಡ ಕಂಸನ ಜೊತೆಯಲ್ಲಿದ್ದು ಕೆಲಸ ಮಾಡ್ತಾ ಇದ್ದಂಥವನು. ಅವನನ್ನ ಕರಿತಾ ಇದ್ದಾನೆ. ಕರೆದು ಚೆನ್ನಾಗಿ ಅಕ್ರೂರನನ್ನು ಹೊಗಳಿ ತನ್ನ ಮನಸ್ಸಿನಲ್ಲಿರುವ ದುಷ್ಟ ಆಲೋಚನೆಗಳೇನಿದೆಯೋ ಆ ಎಲ್ಲ ಆಲೋಚನೆಗಳನ್ನು ಅವನಿಗೆ ಹೇಳಿ ರಾಮಕೃಷ್ಣರನ್ನು ಕರೆದುಕೊಂಡು ಬಾ ಅಂತ ಕರೆಯುವಂತಹ ಪ್ರಸಂಗ ಇದು. 10ನೇ ಸ್ಕಂದದ 34ನೇ ಅಧ್ಯಾಯದ 56ನೇ ಶ್ಲೋಕ. ಗೋಪ ಆಹೂಯಂತಾಂ ಜನಪದಾಃ ಪಶ್ಯಂತು ಮಮ ಪೌರುಷಂ ಮಹಾಮಾತ್ರತ್ವಯಾ ಭದ್ರ ರಂಗದ್ವಾರ್ಯುಪನೀಯತಾಂ ದ್ವೀಪಃ ಕುಬಲಯಾ ಪೀಡೋ ಜಹಿತೇನ ಮಮಾಹಿತೌ ಆರಭ್ಯತಾಂ ಧನುರ್ಯಾಗಃ ಚತುರ್ದಶ್ಯಾಂ ಯಥಾ ವಿಧಿ. ನಮ್ಮ ದೇಶದಲ್ಲಿರುವಂತಹ ಯಾರ್ಯಾರಿದ್ದಾರೋ, ನಗರದಲ್ಲಿರೋರು, ಹಳ್ಳಿಗಳಲ್ಲಿ ವಾಸ ಮಾಡುವಂಥವ್ರು ಯಾರೇ ಇರ್ಲಿ, ಎಲ್ಲರನ್ನು ಕೂಡ ಕರೀಲಿ. ಅವ್ರೆಲ್ರಿಗೂ ಬೇಕಾದ ಊಟ ತಿಂಡಿ ಎಲ್ಲ ವ್ಯವಸ್ಥೆಯನ್ನು ಮಾಡೋಣ.
ನನ್ನ ಪೌರುಷ ಏನಿದೆಯೋ ನನ್ನ ಪೌರುಷವನ್ನ ಇಡೀ ಜಗತ್ತಿನಲ್ಲಿರುವ ಜನರು ನೋಡ್ಲಿ. ನೀವು ರಂಗಸ್ಥಳದ ಮಧ್ಯದಲ್ಲಿ ಒಂದು ಮಲ್ಲ ಯುದ್ಧಕ್ಕೆ ಅಂತ ಸೆಟ್ ಮಾಡ್ರಿ, ಕೂಡ್ಲಿಕ್ಕೆಲ್ಲ ಬೇಕಾದಷ್ಟು ಜನರನ್ನ ನೀನು ಆ ದ್ವಾರದಲ್ಲಿ ಕೊಲೆಯಾಪೀಡ ಅನ್ನುವಂತಹ ಆನೆಯನ್ನು ತಂದು ನಿಲ್ಲಿಸು. ನನಗೆ ಅಹಿತಕಾರಿಗಳಾದಂತಹ ಮಹಾದ್ವೇಷಿಗಳಾದಂತಹ ನನ್ನ ಸಾವಿಗೋಸ್ಕರವಾಗಿಯೇ ಭೂಮಿಯಲ್ಲಿ ಹುಟ್ಟಿದಂತಹ ರಾಮಕೃಷ್ಣರನ್ನ ಆನೆಯಿಂದ ತುಳಿದು ಕೊಲ್ಲಿಸ್ಬಿಡು. ಈ ಚತುರ್ದಶಿ ದಿವಸದಲ್ಲಿ ಏನೇ ಈ ದೊಡ್ಡ ಯಾಗ ಪ್ರಾರಂಭವಾಗಬೇಕು ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಲ್ಲ, ಅವ್ರನ್ನ ಕೊಂದು ಏನ್ ಮಾಡೋದು? ಏನಿಲ್ಲ, ರುದ್ರದೇವರಿಗೆ ಬಲಿ ಕೊಡೋಣ, ನರಬಲಿಯನ್ನು ಕೊಟ್ಟ ಹಾಗಾಗತ್ತೆ. ವಿಷ ಸಂತು ಪಶೂನ್ ಮೇಧ್ಯಾನ್ ಭೂತ ರಾಜಾಯ ಮೀಢುಷೇ ಇತ್ಯಾಜ್ಞಾಪ್ಯಾರ್ಥ ತತ್ವಜ್ಞಂ ಆಹೂಯ ಯದು ಪುಂಗವಂ ಗೃಹೀತ್ವಾ ಪಾಣಿನ ಪಾಣಿಂ ತತ್ರ ಕ್ರೂರಮುವಾಚಃ. ಇಷ್ಟೆಲ್ಲ ಆಗ್ಬೇಕು ಅಂತಂದ್ರೆ ಕೃಷ್ಣ ಗೋಕುಲವನ್ನು ಬಿಟ್ಟು ಇಲ್ಲಿಗೆ ಬರಬೇಕು. ಅವನನ್ನು ಕರೆದುಕೊಂಡು ಬರುವಂತಹ ಸಾಮರ್ಥ್ಯ ಯಾರಿಗಿದೆ? ಯಾರು ಆ ಕೃಷ್ಣನನ್ನ ನೋಡ್ಲಿಕ್ಕೂ ಹೆದರ್ತಾ ಇದ್ರು, ಥರ ಥರ ಅಂತಂದು ಹೋಗ್ಬಿಡ್ತಾ ಇದ್ರು. ಮೊದ್ಲಿಕ್ಕಾದ್ರೆ ಕೃಷ್ಣನನ್ನು ಕೊಂದು ಬರ್ರಿ ಅಂತಂದು ಹೇಳಿದಾಗ ಒಬ್ರು ಬಿದ್ದು ಕಳಿಸಿದ್ರೆ ಇಬ್ರು ಓಡ್ ಹೋಗ್ತಾ ಇದ್ರು. ಹೋದವರೆಲ್ಲ ಹೋಗ್ಬಿಡ್ತಾ ಇದ್ದಾರೆ, ವಾಪಸ್ ಯಾರು ಬರ್ತಾ ಇಲ್ಲ ಅಂತ ನೋಡಿದಾಗ ಯಾರಾದ್ರೂ ಕೃಷ್ಣನನ್ನು ಕೊಲ್ಬೇಕು ಅಂತ ಹೇಳಿದ್ರೆ ಕಂಸನ ಆದೇಶ ಬಂತು ಅಂದ್ರೆ ಹೋಗ್ಲಿಕ್ಕೆ ಬಹಳ ಹೆದರ್ಕೊಂಡು ಹೋಗ್ತಾ ಇದ್ರು. ಹಳೆ ಕಾಲದಲ್ಲಿ ಬದರಿ ಯಾತ್ರೆಗೆ ಹೋಗಿ ಬಂದ ಹಾಗೆ ಆಗ್ತಾ ಇತ್ತು. ಬದರಿ ಯಾತ್ರೆಗೆ ಹೋಗಿ ಬಂದ್ರು ಅಂದ್ರೆ ಬದರಿ ಸಮಾರಾಧನೆ ಮಾಡ್ತಾರೆ. ಯಾಕೆಂದ್ರೆ ಬಂದ್ರೆ ಜೀವನದ ದೊಡ್ಡ ಸಾಧನೆ ಅಂತ. ಅಷ್ಟು ಕಠಿಣವಾದಂತಹ ರಸ್ತೆ ಇತ್ತು. ಹಾಗೆ ಕೃಷ್ಣನ ಬಳಿಯಲ್ಲಿ ಹೋಗೋದ ಅಂತಂದು ಹೇಳಿದ್ರೆ ಹೋಗೋದಷ್ಟೇ, ವಾಪಸ್ ಬರೋದಿಲ್ಲ. ಕೃಷ್ಣ ಅಲ್ಲಿಂದ ಬರ್ಬೇಕಲ್ಲ ಇಲ್ಲಿಗೆ. ಯಾರ ಆ ಕೃಷ್ಣನನ್ನ ಕರೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಇದೆ? ತನ್ನ ಕಾರ್ಯವನ್ನು ಸಾಧಿಸಿಕೊಡ್ಲೇಬೇಕು ಅಂಥವ್ರು ಯಾರಿದ್ದಾರೆ ಅಂತ ಯೋಚನೆ ಮಾಡಿ, ಯದು ಶ್ರೇಷ್ಠನಾದಂತಹ ಯದು ವಂಶದಲ್ಲಿ ಇರುವ ಯದುಗಳನ್ನ ಕಂಡ್ರೆ ಇವನು ಬೆಂಕಿ ಉಗುಳ್ತಾ ಇದ್ದ ಕಂಸ. ಆದ್ರೂ ತನ್ನ ಮಧ್ಯದಲ್ಲಿ ಯದು ವಂಶದಲ್ಲಿ ಹುಟ್ಟಿದ ಒಬ್ಬ ಅಕ್ರೂರನನ್ನ ಮಂತ್ರಿಯನ್ನಾಗಿ ಇಟ್ಕೊಂಡಿದ್ದ. ಕೈಯಲ್ಲಿ ಕೈ ಇಟ್ಟು ಕೇಳ್ಕೊಳ್ತಾ ಇದ್ದಾನೆ ಅಕ್ರೂರನಿಗೆ, ಚೆನ್ನಾಗಿ ಹೊಗಳ್ತಾ ಇದ್ದಾನೆ. ಭೋ ಭೋ ದಾನಪತೆ ಮಹ್ಯಂ ಕ್ರಿಯತಾಂ ಮೈತ್ರ ಮಾದೃತಂ ನಾಣ್ಯಸ್ತ್ವತ್ತೋ ಹಿತತಮೋ ವಿದ್ಯತೆ ಭೋಜ ವೃಷ್ಣಿಷು. ನನಗೆ ಬೇಕು ಅಂತಂದ್ರೆ ಯಾರನ್ನು ಬೇಕಾದ್ರೂ ಹೊಗಳುತ್ತಾನೆ ಕಂಸ. ಅಕ್ರೂರನಿಂದ ಇವನಿಗೆ ಕೆಲಸ ಆಗ್ಬೇಕಾಗಿದೆ. ದಾನಿಗಳಲ್ಲಿ ಮಹಾ ಅಗ್ರಗಣ್ಯ ಅಂತ ಕರೆಸಿಕೊಂಡಂತವನು ಅಕ್ರೂರ ನೀನು. ನನಗೆ ನಿನ್ನ ಆತ್ಮೀಯನಾದಂತಹ ಮಿತ್ರನಾದ ಕಂಸನಿಗೆ ಒಂದು ಕೆಲಸ ಮಾಡಿಕೊಡ್ಬೇಕು. ಯಾಕೆಂದ್ರೆ ನಿನ್ ಬಿಟ್ಟು ಬೇರೆ ಯಾರಿಗೂ ಕೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಭೋಜ ಕುಲದಲ್ಲಿ ಆಗಿರಬಹುದು, ವೃಷ್ಟಿಗಳ ವಂಶದಲ್ಲಾಗಿರಬಹುದು, ಯಾದವರ ವಂಶದಲ್ಲಾಗಿರಬಹುದು, ನನಗೆ ನಿನ್ನಷ್ಟು ಆತ್ಮೀಯರು ಯಾರ್ಯಾರ್ಯಾರ್ಯಾರ್ಯಾರ್ಯಾರೋ ಇಲ್ಲ. ನಿನಗಿಂತ ಹಿತರಾದಂತಹ ವ್ಯಕ್ತಿಗಳು ನಮಗೆ ಜಗತ್ತಿನಲ್ಲಿ ಯಾರೂ ಇಲ್ಲ. ನನಗೇನಾದ್ರೂ ಕೆಲಸ ಮಾಡಿಕೊಳ್ಬೇಕು ಅಂತ ಆದ್ರೆ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಿಂದಲೂ ನನ್ನ ಕೆಲಸಗಳನ್ನು ಮಾಡಿಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ನೀನೇ ನನ್ನ ಕೆಲಸಗಳನ್ನು ಮಾಡಿಕೊಡ್ಬೇಕು. ದಾನಶ್ರೇಷ್ಠ ನೀನು. ನನಗೆ ನಿನ್ನ ಸಹಕಾರ ಇಲ್ಲದೆ ಹೋದ್ರೆ ಒಂದು ಕೆಲಸ ಆಗೋದಿಲ್ಲ. ನೀನ್ ಹೇಗಿದ್ದೆ ಅಂತಂದ್ರೆ, ಇಂದ್ರನಿಗೆ ವಾಮನ ಇದ್ದ ಹಾಗೆ. ನಾವೆಲ್ಲ ಕಥೆಯನ್ನು ಕೇಳಿದ್ದೇವಲ್ಲ. ಇಂದ್ರನ ಪದವಿಯನ್ನ ಬಲಿಯೇ ಮೊದಲಾದವರೆಲ್ಲ ಅಪಹಾರ ಮಾಡಿದಾಗ ಇವನು ವಾಮನನಾಗಿ ಅವತಾರ ಮಾಡಿದ. ಪರಮಾತ್ಮ ವಾಮನನಾಗಿ ಅವತಾರ ಮಾಡಿದ, ಬಲಿಯನ್ನ ಬೇಡಿದ. ಬಲಿಯನ್ನ ಯುದ್ಧ ಮಾಡ್ಲಿಲ್ಲ ಅವನು. ಬಲಿಯನ್ನ ಬೇಡಿದ, ತನ್ನ ಪಾದಗಳಿಂದ ಇಡೀ ಜಗತ್ತನ್ನ ಆಕ್ರಮಿಸಿದ. ತನ್ನ ಅಣ್ಣನಾದಂತಹ ಇಂದ್ರನಿಗೆ ಬೇಕಾದಂತಹ ಇಂದ್ರನ ಪದವಿಯನ್ನೇ ದೊರಕಿಸಿಕೊಟ್ಟ. ಅದರಂತೆ ನೀನು ಕೂಡ ನನಗೆ ಸಹಾಯವನ್ನು ಮಾಡು. ಇಂದ್ರ ವಾಮನನ ಸಹಾಯದಿಂದಾಗಿ ಬಲಿ ನಿಗ್ರಹವನ್ನು ಮಾಡಿದ ಹಾಗೆ ನಾನು ನಿನ್ನ ಸಹಾಯದಿಂದ ನನ್ನ ಒಂದು ಕೆಲಸ ಮಾಡಿಸಿಕೊಳ್ಳುತ್ತೇನೆ. ನೀನು ಯಾವ ಕಾರ್ಯಗಳನ್ನು ಬೇಕಾದರೂ ಸಾಧಿಸಿ ನನಗೆ ಕೊಡುವ ಸಾಮರ್ಥ್ಯ ನಿನ್ನಲ್ಲಿದೆ.
ನನಗೊಂದ್ ಕೆಲಸ ಮಾಡಿ ಕೊಡ್ಬೇಕು ನೀನು. ನಂದ ಗೋಕುಲಕ್ಕೆ ಹೋಗು, ಅಲ್ಲಿ ವಸುದೇವನ ಇಬ್ರು ಮಕ್ಕಳಿದ್ದಾರೆ. ಹೆಸರಿಗೆ ನಂದಗೋಪನ ಮಕ್ಕಳು ಅಂತ ಕರೆಸಿಕೊಂಡಿದ್ರು, ವಸ್ತುತಃ ಅವರು ವಸುದೇವನ ಮಕ್ಕಳು. ನನಗೆ ಯಾವ ವಸುದೇವನ 8 ಜನ ಮಕ್ಕಳಿಂದ ಮರಣ ಅಂತಿದೆಯೋ ಅದರಲ್ಲಿ 7ನೇ ಮಗು ಪಾತವಾಗಿದೆ ಅಂತ ಹೇಳಿದ್ರು. ಆದ್ರೆ ಆ 7ನೇ ಗರ್ಭ ರೋಹಿಣಿಯನ್ನ ಸೇರಿ ಅಲ್ಲಿಂದ ಜನ್ಮವಾಗಿದೆ. ಅದು 7ನೇ ಗರ್ಭ. 8ನೇ ಗರ್ಭವನ್ನ ನನ್ನ ಮಾವ, ನನ್ನ ತಂಗಿಯ ಗಂಡ ವಸುದೇವ ಮೋಸದಿಂದಾಗಿ ಅಲ್ಲಿ ನಂದಗೋಪನ ಶಿಶುವಾಗಿ ಹುಟ್ಟಿದಂತಹ ಸ್ತ್ರೀಯನ್ನು ಇಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿದ್ದಂತಹ ಕೃಷ್ಣನನ್ನು ಅಲ್ಲಿ ಇಟ್ಟು ಬಂದಿದ್ದಾನೆ. ಅಲ್ಲಿ ವಸುದೇವನ ಮಕ್ಕಳಿದ್ದಾರೆ. ರಥದಲ್ಲಿ ಹೋಗಿ ಅವರನ್ನು ಕರೆದುಕೊಂಡು ಬಾ. ಅತಸ್ತ್ವಾಮಾಶ್ರಿತ ಸೌಮ್ಯ ಕಾರ್ಯ ಗೌರವ ಸಾಧನಂ ಯಥೇಂದ್ರೋ ವಿಷ್ಣುಮಾಶ್ರಿತ್ಯ ಸ್ವಾರ್ಥಂ ಅಧ್ಯಗಮತ್ ಪ್ರಭು. ನಿನ್ನನ್ನ ನಾನು ಆಶ್ರಯಿಸಿದ್ದೇನೆ ಅತ್ಯಂತ ಆತ್ಮೀಯ ಮಿತ್ರ ಅಂತಂದುಕೊಂಡು, ನನ್ನ ಎಷ್ಟೇ ದೊಡ್ಡದಾದ ಕಾರ್ಯ ಇದ್ರೂ ಕೂಡ ಅದನ್ನ ಮಾಡಿಕೊಡುವಂತಹ ಸಾಮರ್ಥ್ಯ ನಿನ್ನಲ್ಲಿದೆ. ನಿನ್ನ ಸಹಾಯದಿಂದ ಎಷ್ಟು ದೊಡ್ಡದಾದ ಕಠಿಣವಾದ ಕಾರ್ಯವಾದರೂ ಕೂಡ ನಾನು ಅದನ್ನ ಸಾಧಿಸಿಕೊಳ್ಳುತ್ತೇನೆ. ಹೇಗೆ? ಯಥೇಂದ್ರೋ ವಿಷ್ಣು ಆಶ್ರಿತ್ಯ ಸ್ವಾರ್ಥಂ ಅಧ್ಯಗಮತ್ ಪ್ರಭು. ಇಂದ್ರ ವಿಷ್ಣುವನ್ನು ಆಶ್ರಯಿಸಿಕೊಂಡು ನನ್ನ ಕಾರ್ಯವನ್ನು ಸಾಧಿಸಿಕೊಂಡಂತೆ ನಾನು ಇಂದ್ರ ವಾಮನನನ್ನ ಆಶ್ರಯಿಸಿಕೊಂಡು ತನ್ನ ರಾಜ್ಯವನ್ನು ಪಡೆದಂತೆ ನಾನು ನಿನ್ನ ಸಹಾಯದಿಂದಾಗಿ ಗಚ್ಚ ನಂದ ವ್ರಜಂ ತಪಿಹಾನೇನ ರಥೇನಾನಯ ಗೋಕುಲದಲ್ಲಿರುವಂತಹ ವಸುದೇವನ ಮಕ್ಕಳನ್ನ ಕರೆದುಕೊಂಡು ಬಾ. ಯಾಕೆ ಅಂತಂದ್ರೆ ದೇವರ ಪಕ್ಷಪಾತಿಯಾದಂತಹ ದೇವತೆಗಳೆಲ್ಲ ಆ ಮಕ್ಕಳಿಂದಲೇನೆ ನನಗೆ ಮರಣ ಅಂತ ನಿಶ್ಚಯಿಸಿದ್ದಾರೆ. ಮಕ್ಕಳನ್ನು ಕರ್ಕೊಂಡು ಬಾ. ಬರೀ ಮಕ್ಕಳನ್ನು ಕಳಿಸಿಕೊಡು ಅಂತಂದು ಹೇಳಿದ್ರೆ ನಂದಗೋಪ ಕಳಿಸಿಕೊಡೋದಿಲ್ಲ. ಯಾಕೆ ಅಂತಂದ್ರೆ ಅವನಿಗೂ ಕೂಡ ಇವುಗಳು ವಸುದೇವನ ಮಕ್ಕಳು ಅಂತ ಗೊತ್ತಿದೆ, ನನ್ನ ಮರಣ ಆ ಮಕ್ಕಳಿಂದ ಬರುತ್ತೆ ಅಂತ ಗೊತ್ತಿದೆ. ಹಾಗಾಗಿ ಅದಕ್ಕೋಸ್ಕರ ಅಂತ ಕರೆದ್ರೆ ಬರೋದಿಲ್ಲ. ಅದಕ್ಕೆ ಒಂದು ಹುನ್ನಾರ ಹಾಕೋಣ, ಒಂದು ಯೋಚನೆಯನ್ನು ಮಾಡೋಣ. ನಮ್ಮ ಮಥುರಾ ಪಟ್ಟಣದಲ್ಲಿ ಬಿಲ್ಲು ಹಬ್ಬವನ್ನ ಮಾಡ್ತಾ ಇದ್ದೇವೆ. ಬಿಲ್ಲು ಹಬ್ಬಕ್ಕೆ ಅವನು ಸಾಮಂತ ರಾಜನಲ್ವಾ ನಂದಗೋಪ. ನಮಗೆ ಕಪ್ಪ ಕಾಣಿಕೆಯನ್ನು ಕೊಡ್ಬೇಕು, ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸ್ ಕಟ್ಟೋ ಸಂದರ್ಭದಲ್ಲಿ ಆ ರಾಜನಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅಂತ ಬಾ ಅಂತ ಕರೆದು ನಂದಗೋಪನನ್ನ, ಬರ್ಬೇಕಾದ್ರೆ ನಿನ್ನ ಮಕ್ಕಳು ಯಾರ್ಯಾರಿದ್ದಾರೋ ಎಲ್ಲರನ್ನ ಕರ್ಕೊಂಬಾ, ನಿನ್ನ ಮಕ್ಕಳನ್ನ ನಾನು ಮುಂಚೆನೆ ಕರ್ಕೊಂಡು ಹೋಗಿರ್ತೇನೆ ಅಂತ ರಥದಲ್ಲಿ ಏರಿಸ್ಕೊಂಡು ಅವ್ರೆಲ್ಲರನ್ನು ಕೂಡ ಗೊಲ್ಲರನ್ನ ಎಲ್ಲರನ್ನ ಕರೆದುಕೊಂಡು ಇಲ್ಲಿಗೆ ಬಾ. ನಿಸೃಷ್ಟ ಕಿಲತೆ ಮೇ ಮೃತ್ಯು ದೇವೈರ್ ವೈಕುಂಠ ಸಂಶ್ರಯೈ ತಾವಾನಯ ಸಮಂ ಗೋಪೈ ನಂದಾದ್ಯೈ ಸಾಭ್ಯಪಾಯನೈ. ಯಾರ್ಯಾರು ಆ ಗೋಕುಲದಲ್ಲಿದ್ದಾರೋ ಎಲ್ಲರಿಂದ ಕೂಡಿಕೊಂಡು ಆ ನಂದಗೋಪನನ್ನು ಆಹ್ವಾನ ಮಾಡು. ಬರಬೇಕಾದ್ರೆ ರಾಮಕೃಷ್ಣರಿಬ್ಬರನ್ನ ಕರೆದುಕೊಂಡು ಬಾ. ನೀನ್ ಆ ಮಕ್ಕಳನ್ನ ಇಲ್ಲಿ ಕರೆದುಕೊಂಡು ಬಂದೆ ಅಂತಂದ್ರೆ ತತ್ಕ್ಷಣದಲ್ಲಿ ಆನೆಯಿಂದ ಹೊಡೆದು ಹೊಸಕಿ ಹಾಕಿಸಿ ಅವರನ್ನ ಸಾಯಿಸ್ತೇನೆ. ಅವ್ರು ಮಹಾಪರಾಕ್ರಮಶಾಲಿಗಳು. ಈಗ ಯಾವ್ದಾದ್ರು ಒಂದು ದೊಡ್ಡ ರಾಜ್ಯ ಇದೆ ಅಂತಾದ್ರೆ ಅದಕ್ಕೆ ಒಂದೇ ಒಂದು ದ್ವಾರವನ್ನು ಇಟ್ಟಿರೋದಿಲ್ಲ, ಅನೇಕ ದುರ್ಗಗಳನ್ನು ಮಾಡಿರ್ತಾರೆ. ಜಲದುರ್ಗ ಅಂತ ಮಾಡಿರ್ತಾರೆ, ಪರ್ವತ ದುರ್ಗ ಅಂತ ಮಾಡಿರ್ತಾರೆ, ಸಿಕತ ದುರ್ಗ ಮರಳಿನ ಕೋಟೆಯನ್ನು ಮಾಡಿರ್ತಾರೆ, ಅರಣ್ಯ ದುರ್ಗವನ್ನು ಮಾಡಿರ್ತಾರೆ, ಅಗ್ನಿ ದುರ್ಗ ಬೆಂಕಿಯ ಕೋಟೆಯನ್ನು ಮಾಡಿರ್ತಾರೆ. ಹೀಗೆ ಕೋಟೆಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ 7-8 ಹಂತಗಳ ವ್ಯವಸ್ಥೆ ಇರುತ್ತೆ. ಹಾಗೆಯೇ ಈ ಕೃಷ್ಣನಿಂದಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅನೇಕ ಈ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ. ಮೊದಲ ಹಂತದಲ್ಲಿ ಕುವಲಯಾಪೀಡ ಅನ್ನೋ ಆನೆಯನ್ನ ಕೃಷ್ಣನ ಮೇಲೆ ಬಿಟ್ಟು ಬಿಡೋದು. ಆ ಆನೆಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದೆ. ಈ ತರದ ಮನುಷ್ಯರು ಬಂದ್ರು ಅಂತಂದ್ ಹೇಳಿದ್ರೆ ರಾಮಕೃಷ್ಣರ ಚಿತ್ರವನ್ನೆಲ್ಲ ತೋರಿಸಿ ಅದಕ್ಕೆ ಟ್ರೈನಿಂಗ್ ಕೊಟ್ಬಿಟ್ಟಿದೆ. ಅದರ ಸೊಂಡಿಲಿನಲ್ಲೆಲ್ಲ ಅಂಕುಶಗಳನ್ನ ಎಲ್ಲವನ್ನ ಕೊಟ್ಟಿರತ್ತೆ. ಬಂದ್ರು ಅಂತಂದ್ರೆ ಅರ್ಧರಿಂದ ಅವರ ಶರೀರವನ್ನ ಹರಿದು ಹಾಕತ್ತೆ. ಸೊಂಡಿಲಿನಿಂದ ಜೋರಾಗಿ ಬೀಸಿ ರಾಮಕೃಷ್ಣರ ದೇಹವನ್ನ ಛಿದ್ರವಾಗಿ ಮಾಡತ್ತೆ.
ಇಲ್ಲ ಕಾಲಿನಿಂದ ಹೊಸಕಿ ಕೊಂದು ಹಾಕ್ಬಿಡುತ್ತೆ. ಸಾಮಾನ್ಯವಾದಂತಹ ಆನೆ ಅಲ್ಲ ಅದು. ಯುದ್ಧದಲ್ಲಿ ಬಳಸುವ ಆನೆಗಳ 1000 ಆನೆಗಳಿಗೆ ಈ ಒಂದು ಆನೆ ಸಮ. ಅಂತಹ ಆನೆಯನ್ನ ನಾನು ಹೊಡೆದು ಹಾಕ್ತೇನೆ. ಅವರಿಂದ ಏನಾದ್ರೂ ತಪ್ಪಿಸಿಕೊಂಡ್ರೆ ಮುಷ್ಟಿಕ, ಚಾಣೂರ ಇವರೇ ಮೊದಲಾದಂತಹ ಮಲ್ಲ ಯುದ್ಧದಲ್ಲಿ ಅತ್ಯಂತ ಕುಶಲರಾದಂತಹ ಜಟ್ಟಿಗಳನ್ನು ನಿಯಮನ ಮಾಡಿದ್ದೇನೆ, ಅವರಿಂದ ಕೊಲ್ಲಿಸ್ತೇನೆ. ಈ ಇಲ್ಲ ನೆಕ್ಸ್ಟ್ ಅಲ್ಲಿ ಪೂರ್ತಿ ನನ್ನ ಸೈನ್ಯವೇ ಇವರ ಜೊತೆಯಲ್ಲಿ ಯುದ್ಧಕ್ಕೋಸ್ಕರ ಅಂತ ಸನ್ನದ್ಧವಾಗಿ ನಿಂತಿದೆ. ನಾನು ಆಯುಧಗಳನ್ನು ಹಿಡಿದುಕೊಂಡು ತಯಾರಾಗಿಯೇ ನಿಂತಿರ್ತೇನೆ. ಹೀಗೆ ಒಂದು ಆನೆಯಿಂದ ಇಲ್ಲ ಜಟ್ಟಿಗಳಿಂದ ಹೊಡೆದು ಇವರನ್ನ ಕೊಲ್ಲಿಸ್ತೇನೆ. ಆ ಮಕ್ಕಳೆಲ್ಲ ಸತ್ ಹೋದಾಗ ಅವ್ರ ಬಂಧುಗಳು ವಸುದೇವ, ನಂದಗೋಪ, ಯಶೋದೆ, ದೇವಕಿ ಎಲ್ಲರೂ ಎದೆ ಬಡ್ಕೊಂಡು ಅಳಲಿ. ವೃಷ್ಟಿ ವಂಶದವರು, ಯಾದವ ವಂಶದವರು ಯಾರಿದ್ದಾರೋ ಅವರೆಲ್ಲ ಬಾಯಿ ಬಡ್ಕೊಂಡು ಅಳಲಿ. ಅವರ ಕಾರ್ಯಗಳೆಲ್ಲವನ್ನ ಮಾಡಿ ಮುಗಿಸಿದ ನಂತರದಲ್ಲಿ ಮತ್ತೆ ಅವರೆಲ್ಲರನ್ನು ಕೂಡ ವಂಶ ನಿರ್ವಂಶ ಮಾಡಿ ಬಿಡುತ್ತೇನೆ. ರಾಜ್ಯದ ಸಿಂಹಾಸನಕ್ಕೋಸ್ಕರವಾಗಿ ನನ್ನ ತಂದೆ ಮುದಿಯನಾಗಿದ್ರು ಕೂಡ ಉಗ್ರಸೇನ ಬಹಳ ಆಸೆ ಇಟ್ಟುಕೊಂಡಿದ್ದಾನೆ. ಯಾವ ಕಾಲದಲ್ಲಿ ವಿರಕ್ತಿ ಬಂದು ವಾನಪ್ರಸ್ಥಾಶ್ರಮಕ್ಕೆ ತೆರಳಬೇಕೋ ಅದನ್ನೂ ಮಾಡದೇನೆ ಈ ಸಂಸಾರದಲ್ಲಿಯೇ ರಾಜನ ಪದವಿಗೆ ಅಂತ ಆಸೆ ಬಿದ್ದು ಬದುಕಿದ್ದಾನೆ. ಅಂತಹ ಸಂದರ್ಭದಲ್ಲಿ ಈ ಮಕ್ಕಳೆಲ್ಲರೂ ಕೂಡ ಇಲ್ಲಿ ನಿಂತಿದ್ದಾರೆ, ಶೋಕ ಪಡ್ತಾನೆ ಇದ್ದಾನೆ. ಇವರೆಲ್ಲ ಶೋಕ ಪಡುವ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡ್ತೇನೆ. ತಯೋರ್ ನಿಹತಯೋಸ್ತಪ್ತಾನ್ ವಸುದೇವ ಪುರೋಗಮಾನ್ ತದ್ಬಂಧೋನ್ನಿಹ ನಿಶ್ಯಾಮಿ ವೃಷ್ಣಿಭೋಜ ದಶಾರ್ಹಕಾನ್. ವೃಷ್ಣಿ, ಭೋಜ ಇವರೆಲ್ಲರ ವಂಶದವರು ಕೂಡ ದುಃಖದಿಂದಾಗಿ ಇಲಿವಿಲಿ ಅಂತ ಒದ್ದಾಡ್ಬೇಕು. ಹೆಸರಿಗೆ ಲೋಕದ ದೃಷ್ಟಿಯಿಂದ ನನ್ನ ತಂದೆಯಾದಂತಹ ಉಗ್ರಸೇನನನ್ನು ಕೂಡ, ಮುದಿಯನಾದವನನ್ನ, ರಾಜ್ಯದಲ್ಲಿ ಆಸೆ ಉಳ್ಳವನನ್ನು ಕೂಡ ಪಡೆದು ಕೊಂದು ಹಾಕ್ಬಿಡುತ್ತೇನೆ. ಯಾಕೆಂದ್ರೆ ನನ್ನ ತಂದೆ ದ್ರುಮಿಲ, ಗಂಧರ್ವ, ಈ ಸಾಮಾನ್ಯನಾದ ಮನುಷ್ಯ ನನ್ನ ತಂದೆ ಅಲ್ಲ. ದೇವಕ, ದೇವಕಿ ಯಾರ್ಯಾರಿದ್ದಾರೋ ಎಲ್ಲ ಶತ್ರುಗಳನ್ನು ಕೊಂದು ಹಾಕ್ಬಿಡುತ್ತೇನೆ. ಉಗ್ರಸೇನಂ ಮತ್ ಪಿತರಂ ಸ್ಥವಿರಂ ರಾಜ್ಯ ಕಾಮುಕಂ ತದ್ಭ್ರಾತರಂ ದೇವ ಕಂಚ ಯೇ ಚಾನ್ಯೇ ವಿದ್ವಿಷೋ ಮಮ. ನನ್ನ ಬೇರೆ ಬೇರೆ ಯಾವ ಶತ್ರುಗಳಿದ್ದಾರೋ ಎಲ್ಲ ಶತ್ರುಗಳನ್ನು ಕೂಡ ಪಡೆದು ಕೊಂದು ಹಾಕ್ಬಿಡುತ್ತೇನೆ. ಆವಾಗ ಶತ್ರುಗಳಿಲ್ಲದೆ ಇರುವಂತಹ ಈ ಭೂಮಿ ನಿಷ್ಕಂಟಕವಾಗತ್ತೆ. ಜರಾಸಂಧನೇ ನನಗೆ ದೊಡ್ಡ ಗುರು, ವಿವಿಧ ನನಗೆ ಆತ್ಮೀಯನಾದಂತಹ ಮಿತ್ರ. ಇಂತಹ ಮಿತ್ರರು ಇವರೆಲ್ಲರ ಜೊತೆಯಲ್ಲಿ ಸೇರಿಕೊಂಡು ಇಡೀ ಭೂಮಂಡಲವನ್ನ ದೇವತೆಗಳಿಂದ ನಿರ್ಮೂಲ ಮಾಡಿ ದೇವತೆಗಳ ಪಕ್ಷಪಾತಿಯಾದಂತಹ ರಾಜರು ಯಾರ್ಯಾರಿದ್ದಾರೋ, ದೇವತೆಗಳು ಅಂತ ಯಾರಿಲ್ಲಿ ಅವತಾರ ಮಾಡಿದ್ದಾರೆ ಅಂತ ಪ್ರಸಿದ್ಧಿ ಇದೆಯೋ ಅವ್ರು ಎಲ್ಲರನ್ನು ಕೂಡ ಹೊಡೆದು ಕೊಂದು ಇಡೀ ಭೂಮಿಯನ್ನ ಆಳ್ತೇನೆ ಅಂತ ಇಷ್ಟನ್ನು ಹೇಳ್ತಾ ಇದ್ದಾರೆ, ಕಂಸ ಹೇಳ್ತಾ ಇದ್ದಾನೆ. ಹಾಗಾಗಿ ನಮ್ದು ಧನುರ್ಯಾಗ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ರಾಮಕೃಷ್ಣರನ್ನು ನೀನು ಕರೆದುಕೊಂಡು ಬರಬೇಕು. ನೀ ಹೇಳ್ಬೇಕಾದ್ರೆ ನಾನ್ ನಿನ್ ಹತ್ರ ಏನ್ ಹೇಳಿದೇನೋ ಈ ವಿಷಯ ಹೇಳ್ಬಿಡಪ್ಪ. ಅಲ್ಲಿ ಹೋಗಿ ನೀನ್ ಬರೀ ಸತ್ಯವನ್ನೇ ಹೇಳೋನು, ಅಲ್ಲಿ ಹೋಗ್ಬಿಟ್ಟು ಸತ್ಯವಾದ ಮಾತುಗಳನ್ನು ಹೇಳ್ತೇನೆ ಅಂತ ಅನ್ಕೊಂಡು ರಾಮಕೃಷ್ಣರನ್ನು ಕೊಲ್ಲಿಕ್ಕೆ ಕಳಿಸಿದ್ದಾನೆ ಬರಬೇಕು ಅಂತ ಹಿಂಗ್ ಹೇಳಿ ಕರ್ಕೊಂಡು ಬರ್ಬೇಡ. ಮಥುರಾ ಪಟ್ಟಣದಲ್ಲಿ ಒಂದು ಅದ್ಭುತವಾದಂತ ಹಬ್ಬ ಆಗತ್ತೆ, ವರ್ಷದ ಹಬ್ಬ ಇದು. ನೀವ್ ಯಾರು ಬಂದೇ ಇಲ್ಲ, ಬಹಳ ವರ್ಷಗಳಾಯ್ತು. ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಮಾಡಬೇಕು ಅಂತಿದ್ದೇವೆ. ಹಾಗಾಗಿ ನೀವೆಲ್ಲರೂ ಕೂಡ ಸಕುಟುಂಬರಾಗಿ ಮಥುರಾ ಪಟ್ಟಣಕ್ಕೆ ಬರಬೇಕು. ತುಂಬಾ ಸೊಬಗಾಗಿರುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಕಡ್ಲೆ ಪರೀಕ್ಷೆ ಅವು ಇವೆಲ್ಲ ಬಸವನಗುಡಿಯಲ್ಲಿ ಆಯಾಯ ಹಬ್ಬಗಳೆಲ್ಲ ಆಗ್ತಾ ಇರತ್ತೆ. ನಮ್ಮ ಮೈಸೂರಿನ ದಸರಾ ಉತ್ಸವಗಳಾಗ್ತಾ ಇರತ್ತೆ, ರಾಜ್ಯದ ಹಬ್ಬ. ಹಾಗೆ ಮಥುರಾ ಪಟ್ಟಣ ಆಗಿನ ರಾಜಧಾನಿ, ದೊಡ್ಡ ಹಬ್ಬ ಆಗತ್ತೆ, ರಾಜ್ಯದ ಹಬ್ಬ, ಅದು ದೇಶದ ಹಬ್ಬ. ತಾವೆಲ್ಲರೂ ಬರಬೇಕು ಅಂತ ಅವರಿಗೆ ಆಮಂತ್ರಣ ಕೊಟ್ಟು ಹಬ್ಬದ ಸೊಬಗನ್ನು ನೋಡ್ಲಿಕ್ಕೋಸ್ಕರ ಅವರನ್ನ ಕರೆದುಕೊಂಡು ಬಾ ಅಂತ ಅಕ್ರೂರನಿಗೆ ಕಂಸ ಹೇಳ್ತಾ ಇದ್ದ. ತತಶ್ಚೈಷಾ ಮಹಿ ಮಿತ್ರ ಭವಿತ್ರಿ ನಷ್ಟ ಕಂಟಕ. ಈ ಭೂಮಿಯನ್ನ ಆಳ್ಲಿಕ್ಕೆ ಇದ್ದಂತಹ ಯಾವ್ಯಾವ ಕಂಟಕಗಳಿವೆಯೋ ಆ ಎಲ್ಲ ಕಂಟಕಗಳನ್ನ ಥರಿದು ಹಾಕಿಬಿಡ್ತೇನೆ.
ಜರಾಸಂಧನನು ಗುರು ಅಷ್ಟೇ ಅಲ್ಲ, ಜರಾಸಂಧನ ಮಕ್ಕಳಿದ್ದಾರಲ್ಲ ಆಸ್ತಿ ಪ್ರಾಸ್ತಿ ಅಂತ ಅವರಿಬ್ಬರನ್ನು ಕೂಡ ಆ ಬಲಾತ್ಕಾರವಾಗಿ ಸೆಳೆದುಕೊಂಡು ಮದುವೆ ಆಗಿದ್ದ, ಲವ್ ಮ್ಯಾರೇಜ್. ಇವನಷ್ಟೇ ಪ್ರೀತಿ ಮಾಡಿದ್ದ, ಅವರಿಬ್ರು ಪ್ರೀತಿ ಮಾಡಿದ್ದಿಲ್ಲ. ಆದ್ರೆ ಕರ್ಕೊಂಡು ಮದುವೆ ಆದ್ಮೇಲೆ ಇನ್ನೇನ್ ಮಾಡೋದು ಅಂತ ಹಾಗೆ ಬಿಟ್ಟಿದ್ದ. ಜರಾಸಂಧ ಯಾಕೆ ಇವನನ್ನು ಬಿಟ್ಟಿದ್ದ ಅಂತ ಹೇಳಿದ್ರೆ, ನನ್ನ ಹಾಗೆ ಇವನು ಶಿವಭಕ್ತ ಅನ್ನೋದಕ್ಕಲ್ಲ, ವಿಷ್ಣು ದ್ವೇಷಿ ಅನ್ನೋ ಕಾರಣದಿಂದಾಗಿ ಹಾಗೆ ಬಿಟ್ಟಿದ್ದ. ಶಂಬರ, ನರಕ, ಬಾಣ, ನರಕಾಸುರ ನಾವೆಲ್ಲ ಕೇಳ್ತೇವಲ್ಲ, ನರಕಾಸುರ ಸಂಹಾರಿ, ಬಾಣಾಸುರ ಕರಾಂತಕಃ. ಆ ಬಾಣ ಶಂಬರ ಮನಸಿಜ, ಶಂಬರ ಎಂಬಂತಹ ದೈತ್ಯನನ್ನ ಸಂಹಾರ ಮಾಡ್ತಾನೆ ಕೃಷ್ಣನ ಮಗ ಆ ಶಂಬರ. ನರಕಾಸುರ ಎಂಥ ದುಷ್ಟಕೂಟ ಇದೆ ನೋಡಿ ಇವ್ರದ್ದು. ಜರಾಸಂಧ, ಶಂಬರ, ನರಕ, ಬಾಣಾಸುರ ಇವರೆಲ್ಲ ನನ್ನಲ್ಲಿ ಆತ್ಮೀಯ ಮಿತ್ರರಾಗಿದ್ದಾರೆ, ಕಂಸ ಹೇಳ್ಕೊಳ್ತಾ ಇದ್ದಾನೆ. ಇಂಥ ಎಲ್ಲ ಸ್ನೇಹಿತರಿಂದ ಕೂಡಿಕೊಂಡು ಇಡೀ ಭೂಮಿಯನ್ನ, ನಿಷ್ಕಂಟಕವಾದಂತಹ ಭೂಮಿಯನ್ನು ಯಥೇಚ್ಛವಾಗಿ ನಾವು ಭೋಗಿಸ್ತೇವೆ. ದೇವತೆಗಳ ಪಕ್ಷಪಾತಿಗಳಾದಂತಹ ಯಾವ್ಯಾವ ರಾಜರಿದ್ದಾರೋ ಆ ಎಲ್ಲ ರಾಜರನ್ನು ಕೊಂದು ಇಡೀ ಭೂಮಿಯನ್ನು ನಾನು ಆಳ್ತೇನೆ. ಜರಾಸಂಧೋ ಮಮ ಗುರುಹು ವಿವಿಧೋ ದಯಿತ ಸಖಾ, ಶಂಬರೋ ನರಕೋ ಬಾಣೋ ಮಯ್ಯೇವ ಕೃತ ಸೌಹೃದಾ, ತೈರಹಂ ಸುರಪಕ್ಷೀಯಾನ್ ಹತ್ವಾ ಭೋಕ್ಷ್ಯೇ ಮಹೀಂ ನೃಪಾನ್. ಇಂತಹ ದೇವತೆಗಳ ಪಕ್ಷದಲ್ಲಿ ಸೇರಿದಂತಹ ಇವರೆಲ್ಲರನ್ನು ಕೂಡ ಕೊಂದು ಇಡೀ ಭೂಮಂಡಲವನ್ನು ನಾನು ಆಳ್ತೇನೆ. ಏತಜ್ಞಾತ್ವಾ ನಯ ಕ್ಷಿಪ್ರಂ ರಾಮಕೃಷ್ಣ ವಿಹರ್ಭಕವು. ಅರ್ಭಕರು ಅಂದ್ರೆ 8-10 ವರ್ಷದವರು ಅಷ್ಟೇ, ಅಂಥವ್ರನ್ನ ಕರೆದುಕೊಂಡು ಬಾ. ಯಾವ್ದಕ್ಕೋಸ್ಕರ ಅಂತ ಹೇಳ್ತಿ ಹೋಗಿ? ಧನುರ್ಯಾಗ ನಿರೀಕ್ಷಾರ್ಥಂ ದ್ರಷ್ಟುಂ ಯದುಪುರ ಶ್ರಿಯಂ. ಯದುಪುರ ಯಾದವರ ಊರು ಮಥುರಾಪಟ್ಟಣ. ಆ ಮಥುರಾಪಟ್ಟಣದ ಸೌಂದರ್ಯವನ್ನ, ಸೊಬಗನ್ನ ಅವರಿಗೆ ತೋರಿಸಬೇಕಾಗಿದೆ. ಅದನ್ನು ತೋರಿಸುವುದಕ್ಕೋಸ್ಕರ ಧನುರ್ಯಾಗವನ್ನು ನಿರೀಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ ನಾನು ಹೇಳಿದ್ದೇನೆ, ಕರೀಲಿಕ್ಕೆ ಕಳಿಸಿದ್ದೇನೆ ಅಂತ ನನ್ನ ಸಂದೇಶವನ್ನು ಹೊತ್ತುಕೊಂಡು ಮಂತ್ರಿಯಾದಂಥ ನೀನೇ ಹೋಗು, ಉಪಾಯವಾಗಿ ಅವರನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ಎಂತಹ ದುಷ್ಟವಾದಂತಹ ಆಲೋಚನೆ ಕಂಸನದ್ದಿದೆ. ಆದ್ರೆ ಅಕ್ರೂರ ಎಷ್ಟು ಸೊಗಸಾಗಿ ಹೇಳ್ತಾನೆ ಅಂತಂದ್ರೆ, ರಾಜ ನಿನ್ನ ಮರಣ ಬಂದಿದೆ ಅಂತ ನಿನಗ್ ಗೊತ್ತಿದೆ. ನೀನು ಮಾಡ್ತಾ ಇರುವಂತಹ ಕೆಲಸ ನಿನ್ನ ಸ್ವಭಾವಕ್ಕೆ ಅನುಗುಣವಾಗಿ ಚೆನ್ನಾಗೇ ಮಾಡ್ತಾ ಇದೀಯ. ಮರಣ ಯಾರಿಂದ ಬರ್ತಾ ಇದನೋ ಆ ವ್ಯಕ್ತಿಗಳನ್ನೇ ಸಂಹಾರ ಮಾಡಿದ್ರೆ ಆಯ್ತು ಅಂತ ತಾನೇ ನಿನ್ನ ಯೋಚನೆ. ಮರಣದಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ನೀನು ಮಾಡಿದಂತಹ ಯೋಚನೆ ಏನಿದೆಯೋ ಇದು ಚೆನ್ನಾಗಿದೆ. ಆದರೆ ಇದಕ್ಕೆ ಫಲ ಸಿಗತ್ತೆ ಅಂತ ಭಾವಿಸಬೇಡ. ಯಾಕೆ ಅಂತಂದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನೆ ಇದೆಲ್ಲ ಅದನ್ನ ಹೇಳ್ತಾ ಇದ್ದಾನೆ ಅಕ್ರೂರ. ನಮಗೆ ಎಲ್ಲಿ ಶಕ್ತಿ ಇದೆ, ನಮ್ಮ ಪ್ರಯತ್ನವನ್ನು ಮಾಡೋದ್ರಲ್ಲಷ್ಟೇ ನಮಗ್ ಸಾಮರ್ಥ್ಯ. ಅದರಿಂದ ಫಲ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಹತೋಟಿಯಲ್ಲಿರೋದು ಕೆಲಸ ಮಾಡೋದಷ್ಟೇ. ಅದಕ್ಕೆ ಪ್ರತಿಫಲವನ್ನು ಕೊಡೋದು ನಮ್ಮ ಕೈಯಲ್ಲಿಲ್ಲ. ನಾವು ಕೆಲಸವನ್ನ ಮಾಡಿ ಆ ಪ್ರತಿಫಲವನ್ನು ಬಯಸಿ ಆ ಪ್ರತಿಫಲ ಸಿಗದೇ ಹೋಯಿತು ಅಂತಂದ್ರೆ ಮನಸ್ಸಿಗೆ ಬಹಳ ವೇದನೆ ಆಗುತ್ತೆ. ಹಾಗಾಗಿ ನೀನು ಆಸೆ ಪಟ್ಟಿದ್ದು ಸರಿಯಾಗಿದೆ. ನೀನು ಮಾಡಿರುವಂತಹ ಆಲೋಚನೆ ತುಂಬಾ ಸೊಗಸಾಗಿದೆ. ಆದ್ರೆ ಅದಕ್ಕೆ ಫಲ ಸಿಗಬೇಕು ಅಂದ್ರೆ ಭಗವಂತನ ಇಚ್ಛೆ ಇರ್ಬೇಕು. ಆ ಭಗವಂತನ ಇಚ್ಛೆ ಇದೆ ಅಂತಂದ್ರೆ ಮಾತ್ರ ಇದಕ್ಕೆ ಫಲ ಸಿಗೋದು. ಅದರಿಂದ ನೀನು ಅಂದುಕೊಂಡಂತಹ ಕಾರ್ಯಗಳು ಸಿದ್ಧಿಸದೇ ಇರಲಿ, ಎರಡನ್ನು ಸಮಾನವಾಗಿ ಸ್ವೀಕಾರ ಮಾಡುವಂತಹ ಪ್ರಯತ್ನ ಮಾಡು ಅಂತ ಅಕ್ರೂರ ವೇದಾಂತದ ಉಪದೇಶವನ್ನ ಕಂಸನ ಎದುರಿನಲ್ಲಿ ಮಾತನಾಡ್ತಾ ಇದ್ದಾನೆ. ಈ ಕಂಸನ ಎದುರಿನಲ್ಲಿ ಮಾತನಾಡೋದಿದೆ ಅಲ್ಲ, ಈ ವೇದಾಂತದ ಮಾತನ್ನಾಡೋದಿದೆ ಅಲ್ಲ, ಅಕ್ರೂರನನ್ನು ಹೊರತುಪಡಿಸಿ ಬೇರೆ ಯಾರು ಮಾತನಾಡ್ತಾ ಇರ್ಲಿಲ್ಲ. ಇದಕ್ಕೆ ಕಾರಣ ಏನು, ಅಕ್ರೂರನಿಗೆ ಯಾಕೆ ಏನು ಮಾಡ್ತಾ ಇರ್ಲಿಲ್ಲ ಅನ್ನೋದಕ್ಕೊಂದು ಕಥೆ ಇದೆ, ಅದು ಮುಂದೆ ಬರತ್ತೆ. ಅದರಿಂದಾಗಿ ಇಲ್ಲಿ ಹೇಳ್ತಾ ಇಲ್ಲ. ರಾಜನ್ ಮನೀಷಿತಂ ಸಮ್ಯಕ್ ತವ ಚಾವದ್ಯಮಾರ್ಜನಂ ಸಿದ್ಧ್ಯೋ ಸಮಂ ಕುರ್ಯಾತ್ ದೈವಂ ಹಿ ಫಲಭಾವನಂ. ನೀನು ಮರಣವನ್ನು ತಪ್ಪಿಸಿಕೊಳ್ಳಿಕ್ಕೆ ಅಂತ ನೀನೇನ್ ಪ್ರಯತ್ನ ಮಾಡ್ತಾ ಇದ್ದೀಯೋ, ಹರಸಾಹಸ ಪಡ್ತಾ ಇದ್ದೀಯೋ, ಈ ಎಲ್ಲ ಸಾಹಸ ಆಲೋಚನೆ ಎಲ್ಲವೂ ಸರಿಯಾಗಿದೆ. ಆದ್ರೆ ಫಲ ಸಿಗತ್ತೆ ಅಂತ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಳ್ಬೇಡ. ಅದ ಫಲ ಪರಮಾತ್ಮನ ಇಚ್ಛೆ ಇತ್ತು ಅಂದ್ರೆ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಅದರಿಂದ ಸಿದ್ಧ್ಯೋ ಸಮಂ ಕುರ್ಯಾತ್, ಸಿದ್ಧಿ ಆಗ್ಲಿ ಆಗದೆ ಇರ್ಲಿ ಸಮಾನವಾಗಿ ಅದನ್ನ ಸ್ವೀಕಾರ ಮಾಡು, ನಿನ್ನ ಪ್ರಯತ್ನವನ್ನಷ್ಟು ಮಾಡು ಅಂತ ಹೇಳ್ತಾ ಇದ್ದ. ಯಾಕೆ
ಅದಕ್ಕೊಂದು ಒಳ್ಳೆ ಮಾತನ್ನು ಹೇಳ್ತಾನೆ. ನಾವು ಮನುಷ್ಯರು ದೊಡ್ಡ ದೊಡ್ಡ ಆಸೆಗಳನ್ನು ಇಟ್ಟುಕೊಳ್ತೇವೆ. ನಮ್ಮ ಆಸೆಗಳು ತುಂಬಾ ಚಿಕ್ಕ ಮಟ್ಟದ ಆಸೆಗಳಲ್ಲ, ಏನೇನೋ ಆಸೆಗಳನ್ನು ಇಟ್ಟುಕೊಂಡಿರ್ತೇವೆ. ಕೆಲವೊಮ್ಮೆ ನಮ್ಮ ಆಸೆಗಳು ಕೈಗೂಡತ್ತೆ, ಕೆಲವೊಮ್ಮೆ ನಮ್ಮ ಆಸೆಗಳು ಕೈಗೂಡೋದಿಲ್ಲ. ದೈವೇಚ್ಛೆಯಿಂದ ನಮ್ಮ ಆಸೆಗಳು ಕೆಲವೊಮ್ಮೆ ಕೈಗೂಡದೇ ಇರಬಹುದು, ನಾವು ಅಂದುಕೊಂಡಿದ್ದ ಆಗದೇ ಇರಬಹುದು. ಅನೇಕ ಜನ ಅಧ್ಯಯನ ಮಾಡ್ತಾರೆ, ಪರೀಕ್ಷೆಗಳನ್ನ ಬರೀತಾರೆ. ಆದ್ರೆ ಈ ಪರೀಕ್ಷೆಗಳಲ್ಲಿ ಎಲ್ಲರೂ ಪಾಸ್ ಆಗ್ಬೇಕು ಅಂತ ನಿಯಮ ಇರೋದಿಲ್ಲ. UPSC ಪರೀಕ್ಷೆಗಳಾಗತ್ತೆ, ನೀಟ್ ಪರೀಕ್ಷೆಗಳಿಗೆಲ್ಲ ಆಗ್ತಾ ಇದೆ, ಎಲ್ಲರೂ ಪಾಸ್ ಆಗ್ಬೇಕು ಅಂತಿಲ್ಲ. ನಾವು ಜೀವನದಲ್ಲಿ ಪಕ್ಕದವ್ರು ಎಷ್ಟು ಪ್ರಯತ್ನ ಮಾಡ್ತಾರೋ ಅಷ್ಟೇ ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ಆದ್ರೆ ಆ ಪ್ರಯತ್ನಕ್ಕೆ ಅನುಗುಣವಾದಂತಹ ಫಲ ನಮಗೆ ಸಿಕ್ಕೇ ಸಿಗತ್ತೆ ಅಂತ ನಿಶ್ಚಯ ಇಲ್ಲ. ಅದಕ್ಕೆ ಫಲವು ಸಿಗಬಹುದು, ಸಿಗದೆಯೂ ಇರಬಹುದು. ನಮ್ಮ ಆಸೆಗಳೇನಿದೆಯೋ ಆ ಆಸೆಗಳೆಲ್ಲವನ್ನು ಕೂಡ ದೈವ ಭಂಗಪಡಿಸಬಹುದು. ನಾವು ಅಂದುಕೊಂಡಿದ್ದು ಆಯ್ತು ಅಂತಂದ್ ಹೇಳಿದ್ರೆ ಬಹಳ ಸಂತೋಷವಾಗತ್ತೆ. ನಾನು ಅಂದುಕೊಂಡಂತಹ ಕೆಲಸ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಬಹಳ ವ್ಯಥೆಗೊಳ್ಳತ್ತೆ, ಮನಸ್ಸು ವ್ಯಥೆಗೊಳ್ಳತ್ತೆ. ಹಾಗಾಗಿ ನೀನು ಅಂದುಕೊಂಡಂತಹ ಕೆಲಸ, ಯಾಕೆಂದ್ರೆ ನಾನು ಹೋಗಿ ಕರೆಯೋದಂತರೂ ಕರಿತೇನೆ, ಬರ್ಲಿಲ್ಲ ಅಂದ್ರೆ ನಾ ಏನ್ ಮಾಡಿ, ಯಾಕೆಂದ್ರೆ ನಿನ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನೀನು ಕರಿತಾ ಇದ್ದೆ ಅಂತಂದ್ರೆ ಸುಮ್ನೆ ನೇರವಾಗಿ ಕರೆಯುವಂತಹ ವ್ಯಕ್ತಿತ್ವ ನಿನ್ನದಲ್ಲ ಅಂತ ಎಲ್ರಿಗೂ ಗೊತ್ತಿರತ್ತೆ. ನಾ ಕರಿತೇನೆ, ಆಗಲ್ಲ ಹೋಗಯ್ಯ ನಾವು ಬರೋದಿಲ್ಲ ಅಂತಂದು ಹೇಳಿ ಕಳಿಸಿದ್ರೆ. ಈಗ ಅಮೆರಿಕದ ಅಧ್ಯಕ್ಷರು ಎಲ್ಲ ದೇಶಗಳ ಮೇಲೆ ಟ್ಯಾಕ್ಸ್ ಹಾಕ್ತೇನೆ ಅಂತ ಹೇಳಿದ್ರು. ಕೆಲವೊಂದಿಷ್ಟು ದೇಶಗಳು ಅವರು ನೀನ್ ಹಾಕ್ತಿ ಅಂದ್ರೆ ನಾವು ಹಾಕ್ತೇವೆ ಅಂತ ಹೇಳಿದ್ರು. ನಿನಗೆ ಯಾಕೆ ನಾವು ಟ್ಯಾಕ್ಸ್ ಕೊಡ್ಬೇಕು ಅಂತ ಈ ರೀತಿಯಾಗಿ ಕೇಳಿದ್ರು. ಹಾಗೆ ಕೇಳುವವರು ಇರ್ತಾರಲ್ಲ, ಇವನು ಕರೆದ್ರೆ ನಾವ್ಯಾಕೆ ಬರಬೇಕು, ಇವನು ಏನಾದ್ರೂ ಕರಿತಾ ಇದ್ದಾನೆ ಅಂತಂದ್ ಹೇಳಿದ್ರೆ ನಮ್ಮ ಅನರ್ಥಕ್ಕೋಸ್ಕರ ಅವನು ಕರಿತಾ ಇರ್ತಾನೆ. ಇಷ್ಟೆಲ್ಲ ರಾಕ್ಷಸರನ್ನ ಕಳಿಸಿದವನು ನಮಗ ಆ ಹಬ್ಬವನ್ನು ನೋಡ್ಲಿಕ್ಕೆ ಅಂತಂದು ಕರೆಸಿರೋದಿಲ್ಲ, ಏನೋ ಅನರ್ಥ ಇರತ್ತೆ ಅಂತ ಅನ್ಕೊಂಡು ಬರೋದಿಲ್ಲ ಅಂತ ಹೇಳಿಬಿಟ್ರೆ ನಾ ಏನ್ ಮಾಡ್ಲಿ. ಆದ್ರೂ ನಿನ್ನ ಆದೇಶ ಅಂತೂ ಇದೆ, ಕರ್ಕೊಂಡು ಬರ್ಬೇಕು ಅಂತ ನನಗೆ ಹೇಳಿದ್ದಿ, ನಾನು ಮಂತ್ರಿ, ನಿನ್ನ ಮಾತನ್ನ ಕೇಳಬೇಕು, ಇದು ನನ್ನ ಕರ್ತವ್ಯ, ಆಯ್ತು ಅಂತ ಹೇಳಿ ನಾನು ಕರೆದುಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಆ ಪ್ರಯತ್ನದಲ್ಲಿ ಫಲ ಸಿಕ್ಕೇ ಸಿಗತ್ತೆ ಅಂತ ನಾನು ಹೇಳಲಾರೆ. ಮನೋರಥಾನ್ ಕರೋತ್ಯುಚ್ಚೈಃ ಜನೋ ದೈವಹತಾನಪಿ ಯುಜ್ಯತೆ ಹರ್ಷಶೋಕಾಭ್ಯಾಂ ಅಥಾಪ್ಯಾಜ್ಞಾಂ ಕರೋಮಿತೆ. ದೊಡ್ಡ ದೊಡ್ಡ ಆಸೆಗಳನ್ನ ಮನುಷ್ಯರು ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಆ ಮನೋರಥಗಳು ಕೈಗೂಡತ್ತೆ, ಕೆಲವೊಮ್ಮೆ ನಮ್ಮ ಆಲೋಚನೆಗಳು ಕೈ ಕೊಡತ್ತೆ. ಕೈಗೂಡ್ತು ಅಂತಂದ್ರೆ ಬಹಳ ಸಂತೋಷ ಆಗತ್ತೆ. ನಾವು ಅಂದುಕೊಂಡಂತಹ ಕೆಲಸಗಳು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ದುಃಖವೂ ಆಗತ್ತೆ. ಆದ್ರೂ ನಿನ್ನ ಆದೇಶ ಇದೆ, ಅಥಾಪಿ ಆಜ್ಞಾಂ ಕರೋಮಿತೆ, ನಿನ್ನ ಮಂತ್ರಿ ಆಗಿದ್ದೇನೆ, ಮಂತ್ರಿಯಾಗಿ ನಿನ್ನ ಕೆಲಸ ಏನ್ ಮಾಡ್ಬೇಕು ಆ ಕೆಲಸವನ್ನು ಮಾಡ್ಲಿಕ್ಕಂತೂ ನಾನು ಮುಂದೆ ಬರ್ತೇನೆ ಅಂತ ಹೇಳ್ತಾ ಇದ್ದೆ. ಈ ರೀತಿಯಾಗಿ ಇಷ್ಟೆಲ್ಲ ಅಕ್ರೂರ ಹೇಳಿ ಇನ್ನ ಕೃಷ್ಣನನ್ನ ಕರೆದುಕೊಂಡು ಬರ್ಲಿಕ್ಕೆ ಅಂತ ಹೋಗ್ಬೇಕು. ಇಷ್ಟೆಲ್ಲ ಆದ್ಮೇಲೆ ಕಂಸ ಏನ್ ಮಾಡಿದ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಎಲ್ಲಾಗಿದ್ದು ಅಂದ್ರೆ ಕಂಸನ ಅರಮನೆಯಲ್ಲ, ಮೀಟಿಂಗ್ ರೂಮ್ ಅಲ್ಲಿ ಆಯ್ತು. ಅಕ್ರೂರನಿಗೆ ಈ ರೀತಿಯಾಗಿ ಆದೇಶ ಕೊಟ್ಟು ಮಂತ್ರಿಗಳನ್ನು ಕೂಡ ಅವರವರ ಕೆಲಸಗಳಿಗೆ ತೆರಳಿ ಅಂತ ಕಳಿಸಿ ಕಂಸ ತನ್ನ ಮನೆಗೆ ಹೊರಡ್ತಾ ಇದ್ದಾನೆ. ಏವಮಾದಿಶ್ಯ ಚಾಕ್ರೂರಂ ಮಂತ್ರಿಣಶ್ಚ ವಿಸೃಜ್ಯ ಸಹ ಪ್ರವಿವೇಶ ಗೃಹಂ ಕಂಸಃ ತಥಾ ಕ್ರೂರಃ ಸ್ವಮಾಲಯಂ. ಈ ರೀತಿಯಾಗಿ ಆದೇಶ ಕೊಟ್ಟಾಗ ಅಕ್ರೂರ, ಮಂತ್ರಿಗಳು ಇವರೆಲ್ಲರೂ ಆ ಮಾತುಗಳನ್ನು ಕೇಳಿದ್ರು. ನಿನ್ನ ಆದೇಶ ಏನಿದೆ ಅದನ್ನು ಪಾಲಿಸ್ತೇವೆ ಅಂತ ಹೇಳಿದ್ರು. ಆಯ್ತು, ಈ ಸಭೆ ಮುಗೀತು, ನೀವೆಲ್ಲರೂ ಕೂಡ ನಿಮ್ಮ ಮನೆಗಳಿಗೆ ತೆರಳಿ ಅಂತ ಹೇಳಿ ಅವರವರ ಮನೆಗಳಿಗೆ ಕಳಿಸಿ ಕಂಸನು ಕೂಡ ತನ್ನ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇಷ್ಟಕ್ಕೆ ಈ 34ನೇ ಅಧ್ಯಾಯ ಮುಗಿಯತ್ತೆ. ಇದಾದ್ಮೇಲೆ ಮುಂದೆ ಈ ಗೋಕುಲದ ಕಥೆಯನ್ನು ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನ ಗೋಕುಲದಲ್ಲಿ ಕೊನೆಯ ಅಸುರ ಕೇಶಿ ಅಂತ. ಆ ಕೇಶಿ ಎಂಬಂತಹ ಅಸುರ ಕುದುರೆ ರೂಪದಲ್ಲಿ ಬಂದು ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ ಹೇಳ್ತಾನೆ.
ಆ ಪ್ರವೃತ್ತಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಆ ಕೇಶಿ ಎಂಬಂತಹ ಅಸುರನನ್ನ ಸಂಹಾರ ಮಾಡ್ತಾನೆ. ಅದಾದ ನಂತರದಲ್ಲಿ ನಾರದರು ಮುಂದೆ ತನ್ನ ಇಡೀ ಜೀವನದಲ್ಲಿ, ನಾವು ಟ್ರೈಲರ್ ಅಂತ ಕರಿತೇವಲ್ಲ, ಯಾವ್ದೇ ಒಂದು ಹೊಸ ಚಲನಚಿತ್ರ ಬರುತ್ತೆ ಅಂದ್ರೆ ಅದ್ರ ಒಂದು ಟ್ರೈಲರ್ ಕೊಟ್ಟಿರ್ತಾರೆ. ಆ ಟ್ರೈಲರಿನ ರೀತಿಯಲ್ಲಿ ನಾರದರು ಕೃಷ್ಣ ಮುಂದೆ ತನ್ನ ಜೀವನದಲ್ಲಿ ಯಾವ್ಯಾವ ಸಾಧನೆಗಳನ್ನು ಮಾಡ್ತಾನೋ ಆ ಎಲ್ಲ ಸಾಧನೆಗಳನ್ನ ಕೃಷ್ಣನ ಇರುವಂತಹ ಸ್ಥಳದಲ್ಲಿ ಏಕಾಂತದಲ್ಲಿ ನಾರದರೆಲ್ಲ ಬಂದು ಈ ಎಲ್ಲ ಪಟ್ಟಿ ಮಾಡಿ, ಇಷ್ಟೆಲ್ಲ ಲೀಲೆಯನ್ನು ಮಾಡುವನಿದ್ದಿ ಕೃಷ್ಣ, ಅದನ್ನ ಮಾಡಿ ತೋರಸಪ್ಪ. ನೀನೇನಾದ್ರೂ ಇಲ್ಲಿ ಗೋಪಾಲಕರು ಗೋಪಿಯರೆಲ್ಲ ಬಹಳ ಭಕ್ತಿಯಿಂದ ಕರೀತಾರೆ ಅಂತ ಇಲ್ಲೇ ಇದ್ದು ಬಿಟ್ಟೆ ಅಂತಂದ್ರೆ, ಅಕ್ರೂರ ಬಂದು ಕರೆದಾಗ ಅಯ್ಯೋ ಈ ಗೋಪಿಯರೆಲ್ಲ ಕರೀತಾ ಇದ್ದಾರೆ ಅಂತ ಇಲ್ಲೇ ಇದ್ದು ಬಿಟ್ರೆ, ಗೋಪಾಲಕರು ಇವರೆಲ್ಲ ಹೋಗ್ಬೇಡ ಅಂತ ಹೇಳ್ತಾರೆ ಅಂತ ಅನ್ಕೊಂಡು ಇಲ್ಲೇ ಇದ್ದು ಬಿಟ್ಟೆ ಅಂತಂದ್ರೆ, ಆವಾಗ ನೀ ಮುಂದೆ ಈ ಮಾಡ್ಬೇಕಾದ ಕೆಲಸಗಳೆಲ್ಲ ಆಗೋದಿಲ್ಲಯ್ಯ. ಅದಕ್ಕೋಸ್ಕರ ನೀನ್ ಹೋಗ್ಬೇಕು ಅಂತ ಸೂಚನೆ ಮಾಡ್ತಾ ಇದ್ದಾರೆ. ಈ ಗೋಪಾಲಕರು ಗೋಪಿಯರು ಎಲ್ಲ ಕೃಷ್ಣ ಮಥುರಾ ಪಟ್ಟಣಕ್ಕೆ ಹೋಗ್ತೇನೆ ಅಂತಂದು ಹೇಳಿದ್ರೆ ಬಿಡೋದಿಲ್ಲ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಭಾಗವತದಲ್ಲಿ ಬರುತ್ತೆ, ಯಾರು ಪಟ್ಟಣಕ್ಕೆ ಹೋಗಿರ್ತಾರೋ ಅವ್ರು ವಾಪಸ್ ಹಳ್ಳಿಗೆ ಬರೋದಿಲ್ಲ. ನೋಡಿ, ಎಷ್ಟೋ ಜನರು ನಮ್ಮ ಹಿನ್ನೆಲೆಯನ್ನು ನೋಡಿದರೆ ನಾವ್ ಯಾವ್ದೋ ಒಂದು ಹಳ್ಳಿಯಿಂದಲೋ ಯಾವ್ದೋ ಒಂದು ಚಿಕ್ಕ ಊರುಗಳಿಂದಲೋ ದೊಡ್ಡ ದೊಡ್ಡ ಊರುಗಳಿಗೆ ಬಂದು ಸೇರ್ಕೊಂಡಿರ್ತೇವೆ. ಒಮ್ಮೆ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದ ರುಚಿಯನ್ನ ಕಂಡ್ರು ಅಂತಂದು ಹೇಳಿದ್ರೆ ಅಪ್ಪಿ ತಪ್ಪಿ ಆ ಸಿಟಿಯನ್ನು ಬಿಟ್ಟು ಅವ್ರ ಹಳ್ಳಿಗಳ ಕಡೆಗೆ ಹೋಗೋದಿಲ್ಲ, ಅವ್ರ ಊರಿಗೆ ಬರೋದಿಲ್ಲ. ನಾವಾದ್ರೂ ಇರೋದು ಈ ಗೋಕುಲದಲ್ಲಿ, ತುಂಬಾ ಹಳ್ಳಿಯ ಸ್ಥಳ ಇದು, ಹಳ್ಳಿಯ ವಾತಾವರಣ. ಕೃಷ್ಣ ಮಥುರೆಗೆ ಹೋಗಿ ಅಲ್ಲಿ ದೊಡ್ಡ ದೊಡ್ಡ ಮಹಲುಗಳನ್ನ, ಸುಂದರರಾದಂತಹ ಅಲಂಕೃತರಾದ ಸ್ತ್ರೀಯರನ್ನ, ಪಟ್ಟಣದ ಸ್ತ್ರೀಯರನ್ನ ನೋಡಿಬಿಟ್ಟ ಅಂತಂದ್ರೆ ನಮ್ಮ ಮೇಲೆ ಕೃಷ್ಣನಿಗೆ ಆಸೆಯೇ ಹೊರಟು ಬಿಡತ್ತೆ. ವಾಪಸ್ ನಮ್ಮ ನಂದ ಗೋಕುಲಕ್ಕೆ ಎಂದಿಗೂ ಬರೋದಿಲ್ಲ ಅಂತಂದುಕೊಂಡು ವಿಲಾಪ ಮಾಡಿ ಕೃಷ್ಣ ಹೊರಡುವ ಸಂದರ್ಭದಲ್ಲಿ ಮನೆ ಎದುರುಗಡೆಯಲ್ಲಿ ಘೇರಾವ್ ಹಾಕೊಂಡು ಕೂತ್ ಬಿಡ್ತಾರೆ, ನಾವು ಕೃಷ್ಣನನ್ನು ಬಿಡೋದಿಲ್ಲ ಅಂತ. ಹಾಗಂದಾಗ ನೀ ಇಲ್ಲೇ ಕೂತ್ ಬಿಟ್ಟಿ ಅಂತಂದ್ ಹೇಳಿದ್ರೆ ನಾ ಹೇಳಿದ ಪಟ್ಟಿ ಮಾಡಿದ ಈ ಎಲ್ಲ ಘಟನೆಗಳು ಆಗೋಲಿಲ್ಲಯ್ಯ. ಅದಕ್ಕೆ ದಯಮಾಡಿ ನೀನ್ ಅಲ್ಲಿಗೆ ಹೋಗ್ಬೇಕು ಅಂತ ನಾರದರು ಮೊದಲಿಗೆ ಬಂದು ಕೃಷ್ಣನ ಬಳಿಯಲ್ಲಿ ಒಂದಿಷ್ಟು ಅಹವಾಲುಗಳನ್ನು ಹಾಕ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಹೋಗಿ ಕಂಸನ ಬಳಿಯಲ್ಲಿ ಹೋಗಿ ರಾಮಕೃಷ್ಣರೇ ನಿನ್ನ ಸಂಹಾರಕರು, ಹೋಗಿ ಅವರನ್ನು ಕರೆಸು, ಅವರನ್ನು ಕೊಲ್ಲು ಅಂತಂದು ಹೇಳಿದವರೇ, ಅವರ ನಿನ್ನ ಸಂಹಾರಕರು ಅಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿದವರೇ ನಾರದರು. ಕಂಸನಿಗೆ ಈ ಯೋಚನೆ ಬರ್ಲಿಕ್ಕೆ ಕಾರಣರಾದವರೆಲ್ಲ ನಾರದರೇ. ಯಾಕೆ ಅಂದ್ರೆ ಆ ಕಂಸನನ್ನ ಕೊಲ್ಲಿಸಬೇಕಾಗಿದೆ. ಅದಕ್ಕೋಸ್ಕರ ನಾರದರು ಈ ರೀತಿಯಾದಂತಹ ಸಂದೇಶಗಳನ್ನು ಎರಡೂ ಕಡೆಯಲ್ಲಿ ಮಾಡಿ, ಕೃಷ್ಣ ಹೋಗಿ ಅವರನ್ನ ನಾಶ ಮಾಡಪ್ಪ, ಇನ್ನು ಬೇಕಾದಷ್ಟು ಕೆಲಸ ಮಾಡ್ಬೇಕಾಗಿದೆ, ಭೂಮಿಗೆ ಬಂದಿದ್ ಬರೀ ಗೋಕುಲದಲ್ಲಿ ಇರ್ಲಿಕ್ಕಲ್ಲ, ಇಷ್ಟೆಲ್ಲ ಅಸುರನನ್ನ ಸಂಹಾರ ಮಾಡ್ಬೇಕಾಗಿದೆ ಅಂತ ಕೃಷ್ಣನ ಬಳಿಯಲ್ಲಿ ಹೇಳುವಂತಹ ವಿಚಾರಗಳು ಇದೆಲ್ಲವೂ ಕೂಡ 35ನೇ ಅಧ್ಯಾಯದಲ್ಲಿ ಬರುತ್ತೆ. 36ನೇ ಅಧ್ಯಾಯದಲ್ಲಿ ಅಕ್ರೂರ ಬಂದು ಕೃಷ್ಣನನ್ನ ಪ್ರಾರ್ಥನೆ ಮಾಡೋದು, ಕೃಷ್ಣನನ್ನು ನೋಡೋದು ತುಂಬಾ ಸೊಗಸಾದ ಭಾಗ. ಅಕ್ರೂರನ ಮನಸ್ಸಿನಲ್ಲಿ ಯಾವ ಆಲೋಚನೆಗಳಿತ್ತು ಅಂತ ತುಂಬಾ ಸೊಗಸಾಗಿ ನಿರೂಪಣೆ ಮಾಡ್ತಾರೆ. ಆ ಭಾಗಗಳೆಲ್ಲವನ್ನು ಕೂಡ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಧನ್ಯವಾದಗಳು.